ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಒಂದು ಸಮ್ಮರ್ ಡ್ರಿಂಕ್ ರೆಸಿಪಿ ಹೇಳ್ಕೊಡ್ತೀನಿ. ಬನ್ನಿ ಶುರು ಮಾಡೋಣ. ನೋಡಿ, ನಾನು ಇಲ್ಲಿ ಒಂದು ವಾಟ್ಕ ತೊಗೊಂಡಿದ್ದೀನಿ. ಅದಕ್ಕೆ 4-5 ಕೂಡ ಗೋಂದ್ ಕತೀರ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಗ್ಲಾಸ್ದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಪ್ಲೇಟ್ ಮುಚ್ಕೊಂಡು ನಾವು ಒಂದು 5 ತಾಸು ರೆಸ್ಟ್ ಕೊಡಬೇಕು. ಇಲ್ಲಾಂದರೆ ನೀವು ಓವರ್ ನೈಟ್ ಇಟ್ಕೋಬಹುದು. ನೋಡಿ, ಈ ಥರ ಜೆಲ್ಲಿ ಟೈಪ್ ಆಗಿದೆ. ನೋಡಿ, ಅಂಟು ಇರುತ್ತೆಲ್ಲ ಆ ಥರ ಕಾಣುತ್ತೆ ಇದು ಗೋಂದ್ ಕತೀರ. ನೆಂದ ಬೆಳಗ್ಗೆ ನೋಡಿ ಈ ಥರ ಆಗುತ್ತೆ. ನೋಡಿ, ನಾನು ಇಲ್ಲಿ ಒಂದು ಕಪ್ ಒಳಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ನೋಡಿ, ನಾನು ಸ್ವಲ್ಪ ಸ್ಯಾಫ್ರನ್ ಹಾಕ್ಕೊಂಡಿದ್ದೀನಿ. ನೀವು ಇದ್ರೆ ಯೂಸ್ ಮಾಡಿ, ಇಲ್ಲಾಂದರೆ ಸ್ಕಿಪ್ನು ಮಾಡ್ಬೋದು. ನೋಡಿ, ಗೋಂದ್ ಕತೀರ ಏನೇನು ಬೆನಿಫಿಟ್ಸ್ ಇದೆ ಅದು ಹೇಳ್ಕೊಡ್ತೀನಿ. ನೋಡಿ, ಜಾಸ್ತಿ ಯಾರಿಗೆ ಕಾಲು ಉರಿಯೋದು, ಕಣ್ಣು ಉರಿಯೋದು ಮತ್ತು ಪೈಲ್ಸ್ ಪ್ರಾಬ್ಲಮ್ ಇರುತ್ತೆಲ್ಲ ಅವರಿಗೆ ಕೂಡ ಇದು ಬಹಳ ಅಂದ್ರೆ ಚಲೋ. ನೋಡಿ, ಇದನ್ನು ಯೂಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ನಾನು ಫಸ್ಟ್ ನಿಂಬು ಪಾನಿ ತೊಗೊಂಡಿದ್ದೀನಿ. ಮತ್ತು ಸೆಕೆಂಡ್ ಗ್ಲಾಸ್ ಒಳಗೆ ನಾನು ಖಸ್ ಶರ್ಬತ್ ಹಾಕ್ಕೊಂಡಿದ್ದೀನಿ. 4 ಚಮಚ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಗ್ಲಾಸ್ ತಣ್ಣೀರು ಹಾಕ್ಕೊಂಡಿದ್ದೀನಿ. ನೀವು ಐಸ್ ಕ್ಯೂಬ್ನು ಯೂಸ್ ಮಾಡ್ಬೋದು. ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಇಲ್ಲಿ ನಾನು ಗೋಂದ್ ಕತೀರ ತೊಗೊಂಡಿದ್ದೀನಿ. ನೋಡಿ, 1 ಗ್ಲಾಸಿಗೆ 1 ಚಮಚ ಇಲ್ಲಾಂದರೆ 1.5 ಚಮಚ ನೀವು ಯೂಸ್ ಮಾಡ್ಬೋದು. ಅದಕ್ಕಿಂತ ಹೆಚ್ಚು ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ನೋಡಿ, ಗೋಂದ್ ಕತೀರ ಇದೆಯಲ್ಲ 4-5 ನೀವು ನೆನೆಸ್ಕೊಂಡ್ರೆ 4-5 ಗ್ಲಾಸಿಗೆ ರೆಡಿ ಆಗುತ್ತೆ. ನೋಡಿ, ಎಷ್ಟು ದಿನ ಯೂಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. 1 ವಾರ ಒಳಗೆ ನೀವು 3 ದಿವಸ ಯೂಸ್ ಮಾಡ್ಬೋದು. 1 ದಿವಸ ಬಿಟ್ಟು 1 ದಿವಸ ನೀವು ಕುಡಿಬೋದು. ನೋಡಿ, ಸಮ್ಮರ್ ಡ್ರಿಂಕ್ ರೆಡಿ ಆಗಿದೆ. ನೋಡಿ, ಈ ವಿಡಿಯೋ ನಿಮಗೆ ಹೇಗೆ ಅನಿಸಿದೆ ಕಮೆಂಟ್ ಮಾಡಿ ಹೇಳಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.